ಬಿಜೆಪಿ ಟ್ವೀಟ್ಗೆ ರಾಜ್ಯ ಕಾಂಗ್ರೆಸ್ನಿಂದ ಟ್ವೀಟ್ ತಿರುಗೇಟು ನೀಡಲಾಗಿದೆ. ಈಗಾಗಲೇ ಮೈಸೂರು ಪಾಲಿಕೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಘಟಕ ಏನು ಟ್ವೀಟ್ ಮಾಡಿದೆ, ಅದಕ್ಕೆ ರಾಜ್ಯ ಕಾಂಗ್ರೆಸ್ ಘಟಕದಿಂದ ಟ್ವೀಟ್ ತಿರುಗೇಟು ನೀಡಲಾಗಿದೆ. ನಿಮ್ಮವರೇ ನಿಮ್ಮ ಬಂಡವಾಳ ಅಯೋಗ್ಯತನವನ್ನ ಹೊರಹಾಕ್ತಾ ಇದ್ದಾರೆ. ಸಾಮಾನ್ಯ ಶಾಸಕರಿಗೆ ಅನುದಾನವಿಲ್ಲ, ಸಚಿವರಿಗೆ ಖಾತೆ ನಿಭಾಯಿಸೋ ಯೋಗ್ಯತೆ ಇಲ್ಲ ಅಂತ ಟ್ವೀಟ್ ನಲ್ಲಿ ತಿರುಗೇಟು ನೀಡಲಾಗಿರೋದು. ಇನ್ನು ರೇಣುಕಾಚಾರ್ಯ ಹೇಳಿಕೆ ಇಟ್ಕೊಂಡು ಬಿಜೆಪಿಗೆ ಈ ರೀತಿ ತಿರುಗೇಟನ್ನ ನೀಡಲಾಗಿದೆ. ನಿಮ್ಮವರೇ ನಿಮ್ಮ ಬಂಡವಾಳವನ್ನ ಹೊರಹಾಕ್ತಾ ಇದ್ದಾರೆ. ಬಿಜೆಪಿಗೆ ತಿರುಗೇಟು ಕೊಡಲಾಗಿದೆ. ಕಾಂಗ್ರೆಸ್ ಘಟಕದಿಂದ ಈ ರೀತಿ ಸುಧಾಕರ್ ವಿರುದ್ಧ ಏನು ರೇಣುಕಾಚಾರ್ಯ ಅಸಮಾಧಾನವನ್ನ ಹೊರಹಾಕಿದ್ರು. ಮೊದಲು ನಿಮ್ಮ ಹುಳುಕುಗಳನ್ನ ಮುಚ್ಚಿಕೊಂಡು ನೆಟ್ಟಗೆ ಆಡಳಿತ ನಡೆಸಿ, ನಿಮ್ಮಿಂದ ಜನತೆ ನೆಮ್ಮದಿ ಕಳ್ಕೊಂಡಿದೆ ಅಂತ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಇನ್ನು ಹೋರಾಟ ಇರೋದು ಬಿಜೆಪಿ ವರ್ಸಸ್ ಬಿಜೆಪಿ, ಇದರಿಂದ ರಾಜ್ಯದ ಜನತೆ ಸೋಲ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಬಿಜೆಪಿ ಟ್ವೀಟ್ಗೆ ರಾಜ್ಯ ಕಾಂಗ್ರೆಸ್ನಿಂದ ಟ್ವೀಟ್ ತಿರುಗೇಟು ಈಗ ನೀಡಲಾಗಿರೋದು. ಅದರಲ್ಲೂ ಕೂಡ ಮೈಸೂರು ಪಾಲಿಕೆ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇದು ಬಿಜೆಪಿ ವಿರುದ್ಧ ಹೋರಾಟ ಅಲ್ಲ, ಕಾಂಗ್ರೆಸ್ ಒಳಗಡೆ ಇದ್ದಂತಹ ಹೋರಾಟ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಬಣಗಳ ನಡುವಿನ ಕಾದಾಟ, ಇದರಲ್ಲಿ ಗೆದ್ದಿದ್ದು ಡಿಕೆಶಿ ಅನ್ನುವ ರೀತಿಯಲ್ಲಿ ರಾಜ್ಯ ಬಿಜೆಪಿ ಘಟಕದ ಟ್ವೀಟ್ ಏನಿತ್ತು ಅದಕ್ಕೆ ಕಾಂಗ್ರೆಸ್ ಟ್ವೀಟ್ ಅಲ್ಲಿ ತಿರುಗೇಟನ್ನ ಕೊಟ್ಟಿರೋದು. ನಿಮ್ಮವರೇ ನಿಮ್ಮ ಬಂಡವಾಳ ಅಯೋಗ್ಯತನವನ್ನ ಹೊರಹಾಕ್ತಾ ಇದ್ದಾರೆ. ಮೊದಲು ನಿಮ್ಮ ಹುಳುಕು ಮುಚ್ಚಿಕೊಳ್ಳಿ, ಆಮೇಲೆ ಬೇರೆಯವರಿಗೆ ಹೇಳಿ ಅಂತ ಬಿಜೆಪಿಯವರಿಗೆ ತಿರುಗೇಟು ನೀಡಲಾಗಿದೆ. ಸಾಮಾನ್ಯ ಶಾಸಕರಿಗೆ ಅನುದಾನ, ಸಚಿವರಿಗೆ ಖಾತೆ ನಿಭಾಯಿಸೋ ಯೋಗ್ಯತೆ ಇಲ್ಲ ಅಂತ ರೇಣುಕಾಚಾರ್ಯ ಹೇಳಿಕೆ ಇಟ್ಕೊಂಡು ಬಿಜೆಪಿಗೆ ತಿರುಗೇಟು ನೀಡಲಾಗಿದೆ. ಇನ್ನು ಸುಧಾಕರ್ ವಿರುದ್ಧ ರೇಣುಕಾಚಾರ್ಯ ಅಸಮಾಧಾನವನ್ನ ಹೊರಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನೇ ಇಟ್ಟುಕೊಂಡು ಈಗ ಕಾಂಗ್ರೆಸ್ ಟ್ವೀಟ್ ಮಾಡಿದೆ.